ಏನಿವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು ಮತ್ತು ನಮ್ಮ ಅನಿಲ್ ಅಣ್ಣವರು, ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಯಾದಂಥ ನಜೀರಣ್ಣವರು ಆ ಕೃಪೆಯಿಂದ ಈ ನಗರದಲ್ಲಿ 34 ವಾರ್ಡಲ್ಲಿ ಎಲ್ಲ ಕಾರ್ಯಗಳು ಪ್ರಗತಿಯಲ್ಲಿದೆ. ವಿಶೇಷವಾಗಿ ನಮಗೇನು ಜವಾಬ್ದಾರಿ ಕೊಟ್ಟಿದ್ದಾರೋ ಅದನ್ನು ಹಂತ ಹಂತವಾಗಿ ಮಾಡ್ತಾ ಬರ್ತಾಯಿದ್ದೇವೆ. ನಮ್ಮ ವಾರ್ಡಲ್ಲಿ ಒಂದು 3 ವಾರ್ಡ್ ಹಾಕಿದ್ದೀವಿ 30 ವರ್ಷದಲ್ಲಿ. ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಅನುದಾನ ಹೆಚ್ಚಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ನಾವು ಕಾದು ಕೂತಿದ್ವಿ ಅವರು ಕೊಡೋ ಅನುದಾನಕ್ಕೆ. ನಮ್ಮ ರೋಡು ಮತ್ತು ನಮ್ಮ ರಸ್ತೆ, ನಮ್ಮ ಏನೇ ಒಂದು ಮೂಲಭೂತ ಸೌಕರ್ಯಗಳಿರ್ಬೋದು ನಾವೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ಭರವಸೆ ಇಟ್ಟು ನಾವು ನಾಗರಿಕರಲ್ಲಿ ಮನವಿ ಮಾಡೋದಿಷ್ಟೇ, ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಏನು ಕೆಲಸ ಇದೆ ಎಲ್ಲ ಪೂರ್ಣಗೊಳಿಸ್ತೀವಿ. ನಮ್ಮ MLA ಅವರು ಎಲ್ರಿಗೂ ಸಹಕಾರ ಕೊಡ್ತಾರಂತೇಳಿ ಮುಖ್ಯಮಂತ್ರಿ ಕಾರ್ಯದರ್ಶಿ ನಜೀರಣ್ಣವ್ರಿಗೆ, ಅನಿಲ್ ಅಣ್ಣವ್ರಿಗೆ, ವಿಶೇಷವಾಗಿ ಮಂಜಣ್ಣವ್ರಿಗೆ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ನಮ್ಮ ವಾರ್ಡಲ್ಲಿ 3 ರಸ್ತೆಗಳು ಮಾಡ್ತಾಯಿದ್ದೀವಿ. ಒಂದು 10ನೇ ಕ್ರಾಸಲ್ಲಿ, ಇನ್ನೊಂದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದ 1ನೇ ಕ್ರಾಸಲ್ಲಿ ಮಾಡ್ತಾಯಿದ್ದೀವಿ. ಮತ್ತೊಂದು ರಾಜನಗರದಲ್ಲಿ ಮಾಡ್ತಾಯಿದ್ದೀವಿ. ರಾಜನಗರದಲ್ಲಿ ಮೊನ್ನೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಎಲ್ಲ ರೋಡ್ ಮಾಡಬೇಕಂತ ಹೇಳಿದಾಗ ನಾವೀಗ PRDಗೆ ನಮ್ಗೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ. ಅದು ಬಂದ ಮೇಲೆ ಅದನ್ನು ಸ್ಟಾರ್ಟ್ ಮಾಡಿ ಅದನ್ನು ನಾವು ಪೂರ್ತಿಗೊಳಿಸ್ತೀವಿ. ಈಗಾಗಲೇ 3 ರಸ್ತೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ವಾರ್ಡಲ್ಲಿ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 72770 ಅಥವಾ 9141066685. ವಾರ್ಡ್ ನಂಬರ್ ಕೋಲಾರ ನಗರದ ವಾರ್ಡ್ ನಂಬರ್ 24ರಲ್ಲಿ ಸಾಕಷ್ಟು ರಸ್ತೆಗಳು ಹದಗೆಟ್ಟಿತ್ತು. ಈ ಸಂಬಂಧ ಮಾನ್ಯ ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಯೋಜನೆಯಡಿಯಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜೂರವರು 30 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ವಾರ್ಡ್ಗೆ ನೀಡಿರ್ತಕ್ಕಂಥದ್ದು. ಪ್ರಥಮವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ವಾರ್ಡ್ ನಂಬರ್ 24 ಏನಾಗಿದೆ ಅಂತಂದರೆ, ಸುಮಾರು 106 ವರ್ಷಗಳಿಂದ ಇದು ಕೆರೆಯ ಗದ್ದೆಗಳ ಪ್ರದೇಶ. ಇದು ಕೀಲುಕೋಟೆ ಕೆರೆ ಗದ್ದೆಗಳ ಪ್ರದೇಶ. ಹಾಗಾಗಿ ಇದು ಕಾರಂಜಿ ಕಟ್ಟೆ ಅಂತ ಹೇಳ್ತಾರೆ. ಆ ಕಾರಂಜಿ ಕಟ್ಟೆಯಲ್ಲಿ ಬೋವಿ ಕಾಲೋನಿ ಇರ್ಬೋದು, ಸಂತೆ ಬಡಾವಣೆ ಇರ್ಬೋದು, ಶಾಂತಿನಗರ ಇರ್ಬೋದು, ನಗರ ಬೆಳೆದಂಗೆಲ್ಲ ಬಡಾವಣೆಗಳು ಈ ರೀತಿ ಬೆಳೆದು ಇವತ್ತು ನಗರವಾಗಿ ಪರಿವರ್ತನೆ ಆಗಿದೆ. ಇಲ್ಲಿ ಗದ್ದೆಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿರ್ತಕ್ಕಂಥ ವಾಟರ್ ಸೋರ್ಸಸ್ನ ಅದನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕಾಗಿತ್ತು. ಏನು ಕೃಷಿ ಸಂಬಂಧಿತ ಜಮೀನುಗಳಾಗಿತ್ತು. ನಮಗೆ ಅನುಗುಣವಾಗಿ ನಾವು ಇರ್ತಕ್ಕಂಥ ಮನೆಗಳ ನಿರ್ಮಾಣ ಮಾಡಿಕೊಂಡು ಅಂಥ ದಿನಗಳಲ್ಲಿ ಏನಾಯಿತು ಅಂತಂದರೆ, ಆ ವಾಟರ್ ಸೋರ್ಸ್ನ ಡಿವಿಯೇಷನ್ ಮಾಡೋವಂಥ ಕೆಲಸಗಳು ಇತಿಹಾಸ ಉದ್ದಕ್ಕೂ ಯಾರೂ ಮಾಡಿಲ್ಲ. ಇಲ್ಲಿ ಇವತ್ತೇನಾಗಿದೆ ಅಂತಂದರೆ, ಮಳೆ ಬಂದರೆ ಮನೆಗಳಲ್ಲಿ ನೀರು ತುಂಬಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿತ್ತು ಕಾರಂಜಿ ಕಟ್ಟೆಯಲ್ಲಿ. ಅಂದರೆ ಯಥೇಚ್ಛವಾಗಿ ಈ ಭಾಗದಲ್ಲಿ, ಶಾಂತಿನಗರ ಭಾಗದಲ್ಲಿ ಈ ಹಿಂದೆ ರಾಜಕಾಲುವೆಗಳನ್ನೆಲ್ಲ ದುರಸ್ತಿಗಳು ಮಾಡಿ ದೊಡ್ಡ ದೊಡ್ಡ ರಾಜಕಾಲುವೆಗಳು ಮಾಡಿ ಅದರ ಮೇಲೆ ಸ್ಲಾಬ್ಗಳು ಹಾಕುವಂಥದ್ದಾಯಿತು. ಅಲ್ಲಿಗೂ ಸಹ ಇವತ್ತು ಪರಿಸ್ಥಿತಿಗಳು ಹಂಗೇ ಇದೆ. ಇದನ್ನು ಅರ್ಥ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣವರು, ನಮ್ಮ ವಿಧಾನಸಭಾ ಕ್ಷೇತ್ರದ ಮತ್ತೊಬ್ಬ ನಾಯಕರು ಹಾಗೂ ವಿಧಾನಸಭಾ ಕ್ಷೇತ್ರದ ಸದಸ್ಯರಾಗಿರ್ತಕ್ಕಂಥ ML ಅನಿಲ್ ಕುಮಾರ್ ಸಾರು ಹಾಗೂ ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಹಾಗೂ ನಮ್ಮ ನಾಯಕರಾಗಿರ್ತಕ್ಕಂಥ ನಜೀರಣ್ಣವರು, ಇವರೆಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿ ಸುಮಾರು 90 ಕೋಟಿ ರೂಪಾಯಿಗಳಲ್ಲಿ ಇಲ್ಲಿ ನೀರೇನು ನಿಲ್ತಾ ಇತ್ತು ಅದು ನಿಲ್ಲದಂಗೆ ಮಾಡಿ ಸಗಾರವಾಗಿ ರಾಜಕಾಲುವೆ ಮೂಲಕ ಕೆರೆಗೆ ತಲುಪುವಂಥ ರೀತಿಯಲ್ಲಿ 90 ಕೋಟಿ ರೂಪಾಯಿ ಮೊತ್ತದ ಅನುದಾನದಲ್ಲಿ ಇವತ್ತು ದೊಡ್ಡ ರಾಜಕಾಲುವೆಯನ್ನು ಮರು ನಿರ್ಮಾಣ ಮಾಡೋಂಥದ್ದು ಮತ್ತು ದುರಸ್ತಿ ಮಾಡೋಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದಕ್ಕೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ 30 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ನಮ್ಮ ಭಾಗದಲ್ಲಿ ಏನು ಹದಗೆಟ್ಟ ರಸ್ತೆಗಳಿತ್ತು ಆ ರಸ್ತೆಗಳನ್ನ ನೀವು ಹುಡುಕಿ ನೀವು ಆಗಬೇಕು ಅಂತ ನಮಗೆ ಜವಾಬ್ದಾರಿ ಕೊಟ್ಟಿದ್ದರು. ನನಗಿರ್ಬೋದು, ನಮ್ಮ ಮಣಿಯವ್ರಿಗಿರ್ಬೋದು, ನಮ್ಮ ಕಿರಣ್ ಅವ್ರಿಗಿರ್ಬೋದು, ಇನ್ನು ಸಾಕಷ್ಟು ನಮ್ಮ ಸಿರಾಜ್ ಅವರು, ಇನ್ನು ಸಾಕಷ್ಟು ಈ ನಮ್ಮ ಸ್ಥಳೀಯ ಮುಖಂಡರು ಏನಿದ್ವಿ ನಮ್ಗೆ ಹೇಳಿದರು, ನಿಮ್ಮ ಭಾಗದಲ್ಲಿ ಏನು ರಸ್ತೆಗಳು ಹದಗೆಟ್ಟಿದೆ ಆ ರಸ್ತೆಗಳ ಅಭಿವೃದ್ಧಿಗಾಗಿ ನಾವು ಅನುದಾನ ಕೊಡ್ತಾ ಇದ್ದೀವಿ. ಸಮರ್ಪಕವಾಗಿರ್ತಕ್ಕಂಥ ಕೆಟ್ಟಿರ್ತಕ್ಕಂಥ ರಸ್ತೆಗಳನ್ನ ಸಮರ್ಪಕವಾಗಿ ರೆಡಿ ಮಾಡ್ಕೊಳ್ಳೋಂಥ ಕೆಲಸ ಮಾಡಿ ಅಂತ ಹೇಳಿದರು. ಹಾಗಾಗಿ ಇದು ತುಂಬ ಹದಗೆಟ್ಟಿತ್ತು ಈ ರಸ್ತೆ ಮತ್ತು ಯಲ್ಲಮ್ಮ ದೇವಾಲಯ ಪಕ್ಕದಲ್ಲಿ ಒಂದು ರಸ್ತೆ ಇತ್ತು. ಮಳೆ ಬಂದರೆ ಸಾರ್ವಜನಿಕರು ಓಡಾಡೋಕ್ಕಾಗ್ತಾ ಇರಲಿಲ್ಲ. ಅದು ಮತ್ತು ಆ ಕಳ್ಳೆಕಾಯಿ ಮಿಷನ್ಗೆ ಈ ಕಡೆ ಒಂದು ರಸ್ತೆ ಇತ್ತು.
ಸಾಕಷ್ಟು ಆ ರಾಜಕಾಲುವೆಯಿಂದ ಹಾವುಗಳು ಬರ್ತಾಯಿತ್ತು. ಆ ರಸ್ತೆ, ಈ 3 ರಸ್ತೆಗಳು 30 ಲಕ್ಷ ರೂಪಾಯಿ ಅನುದಾನದಲ್ಲಿ ನಾವಿವತ್ತು ಈ ರಸ್ತೆ ಮಾಡ್ತಾ ಇದ್ದೀವಿ. ಈ ರಸ್ತೆಗೆ ಅನುದಾನ ಕೊಟ್ಟಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣವ್ರಿಗೆ, ಅದೇ ರೀತಿ ನಮ್ಮ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮ ನಾಯಕರಾಗಿರ್ತಕ್ಕಂಥ ಅನಿಲಣ್ಣ ಅವ್ರಿಗೆ, ಅದೇ ರೀತಿ ಹಿರಿಯ ನಮ್ಮ ನಾಯಕರು ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಜೀರ್ ಅಣ್ಣವರಿಗೆ, ನಮ್ಮ ವಾರ್ಡ್ನ ಮತ್ತು ಈ ಭಾಗದ ಜನತೆಯ ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರು ಹಾಗೂ ಸ್ಥಳೀಯ ಮುಖಂಡರ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಬಂಧುಗಳೇ.